ಪ್ರಭಾವ ಪದ್ಧತಿಯ 4ನೇ ಶ್ಲೋಕ ಅಂದರೆ 34ನೇ ಶ್ಲೋಕದಲ್ಲಿ ಪಾದುಕೆಯ ಹಿರಿಮೆಯನ್ನು ತಿಳಿಯೋದಕ್ಕೆ ಪರಿಶುದ್ಧವಾದ ಬುದ್ಧಿ ಬೇಕು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪ್ರತ್ಯಕ್ಷಯಂತಿ ಪರಿಶುದ್ಧ ಧಿಯೋ ಯತಾವತ್ ರಾಮಾಯಣೇ ರಘುಪುರಂದರ ಪಾದರಕ್ಷೆ ಶಶ್ವತ್ ಪ್ರಪಂಚಿತಮಿದಂ ಪರಯೈವ ವೃತ್ತ್ಯಾ ಸಂಕ್ಷೇಪ ವಿಸ್ತರ ದಶಾಸು ತವಾನುಭಾವಂ. ರಘುಪುರಂದರ ಪಾದರಕ್ಷೆ, ಹೇ ಶ್ರೀರಾಮನ ಪಾದುಕೆಯೇ, ಪರಿಶುದ್ಧ ಧಿಯ ತಿಳಿಯಾದ ಬುದ್ಧಿಯುಳ್ಳವರು ಅಂದರೆ ಪರಿಶುದ್ಧವಾದ ಬುದ್ಧಿಯುಳ್ಳವರು ರಾಮಾಯಣೆ ಶ್ರೀಮದ್ ರಾಮಾಯಣದಲ್ಲಿ ಸಂಕ್ಷೇಪ ವಿಸ್ತರ ದಶಾಸು ಸಂಕ್ಷಿಪ್ತವಾಗಿಯೂ ವಿಸ್ತಾರವಾಗಿಯೂ ಹೇಳುವ ಸಮಯಗಳಲ್ಲಿ ಶಶ್ವತ್ ಪದೇ ಪದೇ ಇದಂ ಪರಯೈವ ಈ ಪಾದುಕೆಯಲ್ಲಿಯೇ ಅಭಿಪ್ರಾಯವುಳ್ಳ ವೃತ್ತ್ಯ ಶಕ್ತಿ ಲಕ್ಷಣ ಮುಂತಾದವುಗಳಿಂದ ಪ್ರಪಂಚಿತಂ ವಿಸ್ತಾರವಾಗಿ ಹೇಳಲ್ಪಟ್ಟಿರುವ ತವ ನಿನ್ನ ಅನುಭಾವಂ ಹಿರಿಮೆಯನ್ನ ಯಥಾವತ್ ಯಥಾವತ್ತಾಗಿ ಪ್ರತ್ಯಕ್ಷಯಂತಿ ಕಣ್ಣಿನಿಂದ ನೋಡುವಂತೆ ಅರಿಯುವರು. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಪಾದುಕೆಯ ಹಿರಿಮೆಯ ಬಗ್ಗೆ ಹೇಳಿದ್ದಾರೆ. ಇದೇ ರಾಮಾಯಣದಲ್ಲಿ 100 ಶ್ಲೋಕಗಳಿಂದ ಸಂಕ್ಷೇಪ ರಾಮಾಯಣದಲ್ಲಿಯೂ ಪಾದುಕೆಯ ಮಹಿಮೆಯನ್ನು ಸಂಕ್ಷೇಪವಾಗಿ ಹೇಳಿದ್ದಾರೆ. ಹಾಗೂ ಇತರ ಕಾಂಡಗಳಲ್ಲಿ ಪಾದುಕೆಯ ಹಿರಿಮೆಯನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಹೀಗೆ ಹೇಳಲ್ಪಟ್ಟಿರುವ ನಿನ್ನ ಹಿರಿಮೆಯನ್ನು ತಿಳಿಯಾದ ಬುದ್ಧಿಯುಳ್ಳವರು ಮಾತ್ರ ಕಾಣುತ್ತಾರೆ ಅಂತಾರೆ ದೇಶಿಕರು. ಇಲ್ಲಿ ತಿಳಿಯಾದ ಬುದ್ಧಿ ಅಂದರೆ ಏನು ಅಂತ ನೋಡೋಣ. ಎಲ್ಲರ ಬುದ್ಧಿಯು ಕಲುಷಿತಗೊಂಡಿರುತ್ತೆ. ಅಂತಹ ಬುದ್ಧಿ ತಿಳಿಯಾಗಬೇಕು ಅಂದರೆ 3 ಉಪಾಯಗಳಿವೆ ಅಂತ ವೇದಾಂತ ದೇಶಿಕರೇ ಹೇಳಿದ್ದಾರೆ. ಅದು ಯಾವುದು ಅಂದರೆ 1 ತಿರುಮುಗ ಪಾಶುರಮಂ, 2ನೇದು ಸದಾಚಾರ್ಯ ಅನುಗ್ರಹಮಂ, 3ನೇದು ಸತ್ಸಂಪ್ರದಾಯಮಂ ಎಂಬುದು. ಅದೇ ರಾಮಾಯಣದಲ್ಲಿ ಸುಳ್ಳು ಹೇಳಕೂಡದು, ಎಲ್ಲರ ವಿಷಯದಲ್ಲಿ ದಯೆಯಿಂದ ಕೂಡಿರಬೇಕು, ಎಂತಹ ಕಷ್ಟ ಬಂದರೂ ಸಹನೆಯಿಂದ ಇರಬೇಕು, ಗರ್ವವು ಕೂಡದು, ತಾಯಿ ತಂದೆಯರು ಹೇಳಿದ ಮಾತುಗಳನ್ನು ಕೇಳಬೇಕು, ಇವೇ ಮುಂತಾದ ಒಳ್ಳೆಯ ವಿಷಯಗಳನ್ನು ಹೇಳಿ ಬುದ್ಧಿಯನ್ನು ತಿಳಿಯಾಗಿಸುತ್ತದೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.